ಉನ್ನತ ಶಿಕ್ಷಣ ಪ್ರತಿಯೊಬ್ಬರ ಜೀವನದ ಬಹುದೊಡ್ಡ ಕನಸು. ಆದರೆ ಬಡತನ, ಉದ್ಯೋಗದ ಜವಾಬ್ದಾರಿ ಮತ್ತು ಕುಟುಂಬದ ಬದ್ಧತೆ ಅಥವಾ ದೂರದ ಊರುಗಳು ಲಕ್ಷಾಂತರ ಜನರ ಈ ಕನಸಿಗೆ ಅಡ್ಡಗೋಡೆಯಾಗುತ್ತಿದ್ದವು. ಆದರೆ ಕಾಲೇಜು ಮೆಟ್ಟಿಲೇರಲು ಸಾಧ್ಯವಾಗದ ಇಂತಹ ಲಕ್ಷಾಂತರ ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ಗೃಹಿಣಿಯರ ಶಿಕ್ಷಣದ ಕನಸಿಗೆ ಸಂಜೀವಿನಿಯಾಗಿ ನಿಂತಿರುವುದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಅದ್ಭುತ ಧ್ಯೇಯ ವಾಕ್ಯದೊಂದಿಗೆ 1996ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಂದು ಯಶಸ್ವಿಯಾಗಿ 3 ದಶಕಗಳನ್ನು ಪೂರ್ಣಗೊಳಿಸಿ ಕ್ರಾಂತಿಕಾರಿ ಹಾದಿಯಲ್ಲಿ ಮುನ್ನುಗ್ತಾ ಇದೆ. ಇಲ್ಲಿದೆ ಈ ಅಪ್ರತಿಮ ಅಕ್ಷರ ಕ್ರಾಂತಿಯ ವಿಶೇಷ ವರದಿ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅರಮನೆ ನಗರಿ ಮೈಸೂರಿನ ಮುಕ್ತ ಗಂಗೋತ್ರಿ ಆವರಣ ಕಣ್ಣುಗಳಿಗೆ ತಂಪು ನೀಡುವ ಹಸಿರು ಪರಿಸರದಲ್ಲಿ ಈ ವಿಶ್ವವಿದ್ಯಾನಿಲಯದ ಕೇಂದ್ರ ಕಚೇರಿ ಕಂಗೊಳಿಸುತ್ತಿದೆ. ಅತ್ಯಾಧುನಿಕ ಆಡಳಿತ ಭವನ, ವಿಜ್ಞಾನ ಭವನ, ವಿಶಾಲವಾದ ಗ್ರಂಥಾಲಯ ಹಾಗೂ ವಿದ್ಯಾರ್ಥಿ ನಿಲಯಗಳು ಇಲ್ಲಿ ಲಭ್ಯವಿದೆ. ವಿಶೇಷವೆಂದರೆ ಶಿಕ್ಷಣವನ್ನ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಬೃಹತ್ ಜಾಲವನ್ನೇ ಹೊಂದಿದೆ. ರಾಜ್ಯಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳು ಹಾಗೂ 118 ಕಲಿಕಾರ್ಥಿ ಸಹಾಯ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯಾಚರಿಸುತ್ತಿವೆ. ಶಾಸನಬದ್ಧವಾಗಿ ಸ್ಥಾಪನೆಯಾಗಿ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಕೇಂದ್ರ ಭಾಗದಲ್ಲಿ ಅತ್ಯಂತ ಸುಂದರವಾದ ಹಚ್ಚ ಹಸಿರಿನ ಪರಿಸರದಲ್ಲಿ ಸುಸಜ್ಜಿತವಾದ ಆಡಳಿತ ಭವನ, ಪರೀಕ್ಷಾ ಭವನ, ವಿಜ್ಞಾನ ಭವನ, ಗ್ರಂಥಾಲಯ, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳು ಹೆಸರಿನಲ್ಲಿ ಮುಕ್ತ ಗಂಗೋತ್ರಿ ಹೆಸರಿನಲ್ಲಿ ಕೇಂದ್ರ ಕಚೇರಿಯನ್ನು ಒಳಗೊಂಡು ರಾಜ್ಯದಾದ್ಯಂತ 38 ಪ್ರಾದೇಶಿಕ ಕೇಂದ್ರಗಳು ಮತ್ತು 118 ಕಲಿಕಾ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿ ಸ್ನೇಹಿ ಉನ್ನತ ಶಿಕ್ಷಣವನ್ನು ದೂರ ಶಿಕ್ಷಣದ ಮೂಲಕ ಒದಗಿಸುತ್ತಾ ಈಗಾಗಲೇ ನಾವು 30 ವರ್ಷಗಳನ್ನು ನಾವು ಕಳೆದಿದ್ದೀವಿ. ತಮಗೆ ಗೊತ್ತಿರುವಂತಹ ವಿಚಾರ. 18 ವರ್ಷ ದಾಟಿದ PUC ಆಗಿರುವಂಥವರು ನಮ್ಮ ಯೂನಿವರ್ಸಿಟಿಯಲ್ಲಿ ಡಿಗ್ರಿಗಳು ಮಾಡಬಹುದು. ಡಿಗ್ರಿ ಮುಗಿಸಿರುವಂಥವರು ನಮ್ಮಲ್ಲಿ PG ಕೋರ್ಸ್ಗಳು, ಸ್ನಾತಕೋತ್ತರ ಪದವಿಗಳನ್ನು ಪಡಿಬಹುದು. ಸ್ನಾತಕೋತ್ತರ ಪದವಿಗಳನ್ನು ಪಡೆದಂಥವರು ನಮ್ಮಲ್ಲಿ PhD ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಸೊ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣ ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯವು ಬಂದಿದೆ. ಎಲ್ಲ ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ್ಬಿಟ್ಟು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಪಡೆದು ನಮ್ಮ ಉನ್ನತ ವಿದ್ಯಾಭ್ಯಾಸದ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಇದೊಂದು ಸುವರ್ಣಾವಕಾಶ ಅಂತ ನಾನು ಭಾವಿಸಿದ್ದೇನೆ. 18 ವರ್ಷ ದಾಟಿದ ಅಥವಾ PUC ಶಿಕ್ಷಣ ಮುಗಿಸಿದ ಯಾರೇ ಆಗಲಿ ತಮ್ಮ ಕೆಲಸದ ಜೊತೆಗೆ ಇಲ್ಲಿ ಉನ್ನತ ವ್ಯಾಸಂಗ ಮುಂದುವರಿಸಬಹುದು. ದೂರ ಶಿಕ್ಷಣ ಕೋರ್ಸ್ಗಳ ಬಗ್ಗೆ ನಿಮಗೂ ಅನುಮಾನವಿದೆಯಾ? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವಿಷಯದಲ್ಲಿ ಅಂತಹ ಯಾವುದೇ ಆತಂಕ ಬೇಡ. ಕರ್ನಾಟಕ ಸರ್ಕಾರವು 30 ಡಿಸೆಂಬರ್ 2020ರಂದು ಹೊರಡಿಸಿದ್ದ ಅಧಿಕೃತ ಗೆಜೆಟ್ ಅಧಿಸೂಚನೆ ಪ್ರಕಾರ ರಾಜ್ಯದಲ್ಲಿ ದೂರ ಮತ್ತು ಮುಕ್ತ ಶಿಕ್ಷಣ ನೀಡಲು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಮಾತ್ರವೇ ಸಂಪೂರ್ಣ ಮಾನ್ಯತೆ ಮತ್ತು ಅಧಿಕಾರವಿದೆ. ಬೇರೆ ಯಾವುದೇ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳು ದೂರ ಶಿಕ್ಷಣ ನೀಡುವಂತಿಲ್ಲ ಎಂಬುದು ಸರ್ಕಾರದ ಸ್ಪಷ್ಟ ಸಂದೇಶ. ನಿಮಗೆಲ್ಲ ಗೊತ್ತಿರಂಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ದೂರ ಶಿಕ್ಷಣ ನೀಡುವ ಕರ್ನಾಟಕದ ಏಕಮಾತ್ರ ವಿಶ್ವವಿದ್ಯಾಲಯ. ಸೊ ಇಡೀ ಕರ್ನಾಟಕದಲ್ಲಿ KSOU ಅಥವಾ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಒಂದು ಮಾತ್ರ ದೂರ ಶಿಕ್ಷಣವನ್ನು ನಾವು ಕೊಡ್ತಾ ಇದೆ. ಬೇರೆ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ ಏನಿದಾವಲ್ಲ ಅವರಿಗೆ ಇದು ಅವಕಾಶ ಇಲ್ಲ. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೊಡುವಂತಹ ಪ್ರತಿಯೊಂದು ಡಿಗ್ರಿಗಳು ಕೂಡ UGC ಮಾನ್ಯತೆಯನ್ನು ಹೊಂದಿವೆ. ನಮ್ಮ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಮತ್ತು ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಯಾವುದೇ ಸರ್ಕಾರಿ ಜಾಬ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ಬೋದು, ಎಲ್ಲದನ್ನೂ ತಗೊಳ್ಳೋದಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ. ಈಕ್ವಲ್ ಆಗಿ ಬೇರೆ ವಿಶ್ವವಿದ್ಯಾಲಯದ ಡಿಗ್ರಿಗಳು ಕೂಡ ಈಕ್ವಲ್ ಆಗಿ ನಮ್ಮ ಡಿಗ್ರಿಗಳು ಇರ್ತದೆ ಅನ್ನೋದು ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ತುಂಬಾ ಉತ್ಕೃಷ್ಟವಾದ ವಿಶ್ವವಿದ್ಯಾಲಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಅಷ್ಟೇ ಅಲ್ಲ, UGC DEBಯಿಂದ ಪೂರ್ಣ ಮಾನ್ಯತೆ ಪಡೆದ ಕೋರ್ಸ್ಗಳನ್ನು ಮಾತ್ರ ಇಲ್ಲಿ ನಡೆಸಲಾಗುತ್ತದೆ. ಹೀಗಾಗಿ ಇಲ್ಲಿ ಪಡೆಯುವ ಪ್ರತಿಯೊಂದು ಪದವಿಯು 100ಕ್ಕೆ 100ರಷ್ಟು ಸಿಂಧು ಹಾಗೂ ಸರ್ಕಾರಿ ಖಾಸಗಿ ಉದ್ಯೋಗಗಳಿಗೆ ಸಂಪೂರ್ಣ ಅರ್ಹ. ಶೈಕ್ಷಣಿಕ ಗುಣಮಟ್ಟದಲ್ಲಿಯೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಡೀ ದೇಶದಲ್ಲೇ ಹೊಸ ಇತಿಹಾಸ ಬರೆದಿದೆ. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಅಂದ್ರೆ NAAC ಇಂದ A+ ಗ್ರೇಡ್ ಪಡೆದು ತನ್ನ ಶ್ರೇಷ್ಠತೆಯನ್ನ ಮೆರೆದಿದೆ.
ಇನ್ನು ಕೇಂದ್ರ ಶಿಕ್ಷಣ ಸಚಿವಾಲಯದ NIRF ರ್ಯಾಂಕಿಂಗ್ನಲ್ಲಿ ದೇಶದಲ್ಲೇ 2ನೇ ಅತ್ಯುತ್ತಮ ಮುಕ್ತ ವಿಶ್ವವಿದ್ಯಾನಿಲಯವಾಗಿ ಹೊರಹೊಮ್ಮಿದೆ. ನಮ್ಮ ವಿಶ್ವವಿದ್ಯಾಲಯವು A+ ಗ್ರೇಡ್ ಅನ್ನು ಹೊಂದಿದೆ. ಜೊತೆಗೆ ನ್ಯಾಕ್ ಅಲ್ಲಿ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿದೆ. ಸುಮಾರು 18-20 ಓಪನ್ ಯೂನಿವರ್ಸಿಟಿಗಳಿವೆ ದೇಶದಲ್ಲಿ. ಅದರಲ್ಲಿ ನಮ್ಮ ಫಸ್ಟ್ ಬಂದ್ಬಿಟ್ಟು IGNOU ಅಂತ ನಮಗೆಲ್ಲರಿಗೂ ಹೆಸರು ಕೇಳಿದ್ರೆ IGNOU ನಂಬರ್ 1. ಸೊ ನಮ್ಮ KSOU ನಂಬರ್ 2 2ನೇ ಸ್ಥಾನದಲ್ಲಿದೆ. ಅದ್ರ ಜೊತೆಗೆ ನಾವು ಕನ್ವೆನ್ಷನಲ್ ಎಜುಕೇಶನ್ ಏನು ನಾವು ಕೊಡ್ತಿದ್ದೀವಿ, ಡಿಗ್ರಿಗಳು, PGಗಳು, PhDಗಳು, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯವು NSDC ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟು ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೋರ್ಸ್ಗಳು ಕೂಡ ನಾವು ಮಾಡ್ತಾ ಇದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟಂಗೆ ನಾವು ಪೇಪರ್ಗಳು ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಇದು ಕೂಡ ಒಂದು ಕರಿಕ್ಯುಲಮ್ನ ಒಂದು ಪಾರ್ಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಹೇಳ್ದಂಗೆ ಸೊ ಕನ್ವೆನ್ಷನಲ್ ಯೂನಿವರ್ಸಿಟಿ ಕೊಡುವ ಪದವಿಗಳಿಗೂ ನಮ್ಮ ಪದವಿಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಅದ್ರ ಜೊತೆಗೆ ಏಕಕಾಲದಲ್ಲಿ 2 ಪದವಿ ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಯಾರಾದ್ರೂ ವಿದ್ಯಾರ್ಥಿಗಳು BA, BCom ಇಲ್ಲ ಬೇರೆ ಯಾವುದೇ ಒಂದು ಪದವಿ ಕನ್ವೆನ್ಷನಲ್ ಯೂನಿವರ್ಸಿಟಿ, ರೆಗ್ಯುಲರ್ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ರೆ ನಮ್ಮಲ್ಲಿ ಬಂದು ಅವರಿಗೆ ಇಷ್ಟವಾದಂತ ಇನ್ನೂ ಒಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಓದೋದಕ್ಕೆ ಅವಕಾಶ ಇದೆ. ಅವರು ಇನ್ನೊಂದು 2ನೇ ಡಿಗ್ರಿನೂ ಕೂಡ ಮಾಡ್ಬೋದು, 2ನೇ PGನೂ ಮಾಡ್ಬೋದು. ಅದ್ರ ಜೊತೆಗೆ UG ಸರ್ಟಿಫಿಕೇಟ್ ಇರ್ಬೋದು, UG ಡಿಪ್ಲೊಮಾ ಇರ್ಬೋದು, ಇಲ್ಲ PG ಸರ್ಟಿಫಿಕೇಟ್ ಇರ್ಬೋದು, PG ಡಿಪ್ಲೊಮಾ ಇರ್ಬೋದು, ಅಥವಾ B.Ed ಕೂಡ ಯಾರಾದರೂ ಟೀಚರ್ಸ್ ಏನಾದರೂ ಇದ್ರೆ ಅದು ನಮ್ಮಲ್ಲಿ B.Ed ಕೂಡ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಈಗಾಗಲೇ ನಿಮಗೆ ತಿಳಿದಂತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆದ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ, ಕೇಂದ್ರ ಸರ್ಕಾರ ವಿವಿಧ ಶ್ರೇಣಿಯ ಸರ್ಕಾರಿ ಹುದ್ದೆ ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ. KAS, IAS, ಪೊಲೀಸ್ ಅಧಿಕಾರಿಗಳಾಗಿ, ಪ್ರಾಧ್ಯಾಪಕರಾಗಿ, ಶಿಕ್ಷಕರಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಮುಂದುವರೆದು ಸಮಾಜ ಸೇವಕರು ಇರ್ಬೋದು, ರಾಜಕೀಯ ಚಿಂತಕರು ಇರ್ಬೋದು, ಸಾಧು ಸಂತರು. ಇಷ್ಟೇ ಅಲ್ಲ, ಉದ್ಯೋಗ ಮಾರುಕಟ್ಟೆಗೆ ತಕ್ಕಂತೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಲು ಭಾರತ ಸರ್ಕಾರದ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸಂಶೋಧನಾ ಆಸಕ್ತರಿಗಾಗಿ ಉನ್ನತ ಮಟ್ಟದ PhD ಅಧ್ಯಯನಕ್ಕೂ ಇಲ್ಲಿ ಪೂರ್ಣ ಅವಕಾಶವಿದೆ. ಎಲ್ಲ ವಿಶ್ವವಿದ್ಯಾಲಯದಂತೆ ಪ್ರತಿ ವರ್ಷವೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ UGC ನಿಯಮಗಳಂತೆ ನಾವು ಸಂಶೋಧನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ನಾವು ಕಲ್ಪಿಸಿ ಕೊಡ್ತಾ ಇದ್ದೀವಿ. ಸೊ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಡಿಗ್ರಿ ಪಡೆದಂಥವರು, BA, BSc, BCom ಇಲ್ಲ MA, MSc ಜೊತೆಗೆ PhD ಮಾಡಿದಿರುವಂಥವರು ವಿವಿಧ ಕ್ಷೇತ್ರಗಳಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಈಗ ವಿಶ್ವವಿದ್ಯಾಲಯವು ಉನ್ನತ ಶಿಕ್ಷಣ ವಂಚಿತರಿಗೆ ಹುದ್ದೆಯನ್ನು ದಾರಿಯಲ್ಲಿ ಶಿಕ್ಷಣಮುಖಿಯಾಗಿ, ಉದ್ಯೋಗಮುಖಿಯಾಗಿ, ಸಮಾಜಮುಖಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ನೋಡಿ, ಶೈಕ್ಷಣಿಕ ಉತ್ಕೃಷ್ಟತೆ, ಆಡಳಿತಾತ್ಮಕ ದಕ್ಷತೆ, ಸಂಶೋಧನಾ ಕ್ಷೇತ್ರದಲ್ಲಿನ ಅಮೋಘ ಸಾಧನೆಗಳ ಮೂಲಕ ಮೈಸೂರು ವಿಶ್ವವಿದ್ಯಾಲಯದ ಹೆಮ್ಮೆ ಆಗಿ ಹೊರಹೊಮ್ಮಿರುವಂತಹ ಸನ್ಮಾನ್ಯ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರನ್ನ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಪರಿಚಯಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಅಂದ್ರೆ ಇವರು 1995-96ರಲ್ಲಿ MSc ಮತ್ತು MPhil ಪದವಿಗಳನ್ನು ಪಡೆದು 2002ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಗಳಿಸಿರ್ತಾರೆ. ಅಮೆರಿಕದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ತೈವಾನ್ ನ್ಯಾಷನಲ್ ಡಾಂಗ್ವೆ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಡಾಕ್ಟರ್ ಸಂಶೋಧನಾ ಫೆಲೋ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ 2007ರಲ್ಲಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಹ ಪ್ರಾಧ್ಯಾಪಕರಾಗಿ ಸೇರ್ಪಡೆಗೊಂಡು 2013ರಲ್ಲಿ ಪ್ರಾಧ್ಯಾಪಕರಾಗಿ, 2023ರಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ ಪದೋನ್ನತಿಯನ್ನು ಹೊಂದುತ್ತಾರೆ. ಹಾಗೆ ಸನ್ಮಾನ್ಯರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು, ಪರೀಕ್ಷಾಂಗ ಹಾಗೂ ವಿಸ್ತರಣಾ ಕಾರ್ಯಕ್ರಮಗಳ ನಿರ್ದೇಶಕರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ನಿರ್ದೇಶಕರಾಗಿ ತಮ್ಮ ಆಡಳಿತಾತ್ಮಕ ಹುದ್ದೆಗಳನ್ನ ನಿರ್ವಹಿಸುತ್ತಾರೆ. ಹಾಗೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮಂಡಳಿ, ಹಣಕಾಸು ಸಮಿತಿ, ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧನೆ ಅವರಲ್ಲಿದೆ. ಹಾಗೆ ನ್ಯಾಕ್ ಸಹ ಪರಿಶೀಲನಾ ತಂಡ ಸದಸ್ಯರಾಗಿ UPSC, KPSC, APSC ಸೇರಿದಂತೆ ಹಲವು ಸಾರ್ವಜನಿಕ ಸೇವಾ ಆಯೋಗ ಪರೀಕ್ಷಾ ಮಂಡಳಿಗಳ ಸದಸ್ಯರಾಗಿ, ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀಯುತರು ಸಂಶೋಧನಾ ಕ್ಷೇತ್ರದ ಅರೆವಾಹಕ ಸಾಧನಗಳು, ಸೆಮಿಕಂಡಕ್ಟರ್ ಡಿವೈಸ್ ಮೇಲೆ ಅಧಿಕ ಶಕ್ತಿಯ ಅಯಾನೀಕರಣ ವಿಕಿರಣದ ಪರಿಣಾಮಗಳು ಹಾಗೂ ಜ್ಞಾನವಸ್ತುಗಳ ಸಂಶ್ಲೇಷಣೆ ಮತ್ತು ಅವುಗಳ ಅನ್ವಯಿಕೆಗೆ ಸಂಬಂಧಪಟ್ಟಂತೆ ಇವರು ಸಂಶೋಧನೆಯನ್ನು ಮಾಡಿದ್ದಾರೆ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 155ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 175ಕ್ಕೂ ಅಧಿಕ ಸಂಶೋಧನಾ ಲೇಖನಗಳನ್ನ ಮಂಡಿಸಿದ್ದಾರೆ. ಹಾಗೆ
DST, DA ಮತ್ತು UGC, DA, CSR ಹಾಗೆ IUAC ಸಂಸ್ಥೆಗಳಿಂದ ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಸಂಶೋಧನಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಹಾಗೂ ರೇಡಿಯೇಷನ್ ಸೇಫ್ಟಿ ಆಫೀಸರ್ ಆಗಿ RSO ಆಗಿ ಮಾನ್ಯತೆ ಪಡೆದಿದ್ದಾರೆ. ಮುಂಬೈನ ಕೋಬಾಲ್ಟ್ 60 ಗಾಮಾ ವಿಕಿರಣದ ಮೂಲಕ ಮೂಲಗಳ ನಿರ್ವಹಣೆಯ ಜವಾಬ್ದಾರಿಯನ್ನು ಸಹ ನಿರ್ವಹಿಸಿದ್ದಾರೆ. ಹಾಗೆ ಶ್ರೀಯುತರು ಅಮೆರಿಕ, ಬ್ರೆಜಿಲ್, ತೈವಾನ್, ಚೀನಾ, UAE ಹಾಗೂ ನೆದರ್ಲ್ಯಾಂಡ್ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಶೈಕ್ಷಣಿಕ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಭೌತಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರೋದ್ರಿಂದ 2024ರಲ್ಲಿ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಸರ್ CV ರಾಮನ್ ಯುವ ವಿಜ್ಞಾನಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಬೋಧನೆ, ಸಂಶೋಧನೆ ಮತ್ತು ಆಡಳಿತ ಅನ್ನುವ 3 ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆಗೈದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿಯನ್ನು ತರೋದ್ರ ಮುಖಾಂತರ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ 2026ರಲ್ಲಿ ನೂತನ ಕುಲಪತಿಗಳಾಗಿ ದೂರದೃಷ್ಟಿಗಳನ್ನ ಇಟ್ಕೊಂಡು ಇವರು ಬಂದಿದ್ದಾರೆ. ಸಿಸ್ಟಮ್ ಈ ಕೋರ್ಸ್ಗಳನ್ನ ಬಡಗಿ ಇರ್ಬೋದು, ಕುಮಾರ್ ಇರ್ಬೋದು, ಅಥವಾ ಒಂದು ರಾಜವಂಶ ಈ ರೀತಿಯ ಎಲ್ಲ ಆ ಪ್ರಾಂತದ ಪ್ರಾದೇಶಿಕ ಕೋರ್ಸ್ಗಳನ್ನು ಮಾಡುವ ಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ನೂತನವಾಗಿ ಬಂದಿರೋದ್ರಿಂದ ನಾವು ಪ್ರಾದೇಶಿಕ ನಿರ್ದೇಶಕರು ಮತ್ತು ಎಲ್ಲ ವಿಶ್ವವಿದ್ಯಾಲಯದ ಪರವಾಗಿ ಒಂದು ಅಭಿನಂದನೆಯನ್ನು ನಿಮ್ಮ ಮುಂದೆ ಇಟ್ಕೊಂಡಿದ್ದೀವಿ. ಮಾಧ್ಯಮ ಮಿತ್ರರು ಕುಲಪತಿಗಳು ಮಾಡಿದ ಏನೋ ಈ ಮಾಹಿತಿಯನ್ನು ಕೊಟ್ಟ ಮಾಹಿತಿಯನ್ನ ಸಾಧ್ಯವಾದಷ್ಟು ಇಡೀ ಪ್ರಾಂತಕ್ಕೆ ಅಂದರೆ ಈ ರಾಜ್ಯಕ್ಕೆ ತಲುಪಿಸುವಂತ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೋರ್ಕೊಳ್ತೇವೆ. ಯಾರ್ಯಾರು ಪ್ರಾದೇಶಿಕ ನಿರ್ದೇಶಕರುಗಳು, ಅಧಿಕಾರಿಗಳು ಎಲ್ಲರೂ ಮಾಧ್ಯಮ ಮಿತ್ರರ ಈ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ರು ಅವರೆಲ್ಲರಿಗೂ ಕೂಡ ಒಂದು ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ, ಬಹಳ ಮುಖ್ಯವಾಗಿ ಮನೆ ಕುಲಪತಿಗಳು ಸ್ವತಃ ತಾಳೊಂದು ಮಾಧ್ಯಮ ಮಿತ್ರರ ಜೊತೆ ನೇರವಾಗಿ ಸಂವಾದವನ್ನು ಇಟ್ಕೊಂಡಿದ್ದಕ್ಕೆ ಅವರಿಗೆ ಪ್ರಾದೇಶಿಕ ಕೇಂದ್ರ ಮತ್ತು ಕೇಂದ್ರ ಕಚೇರಿ ಎಲ್ಲ ಅಧಿಕಾರಿ ವಿಭಾಗಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ಡೀನ್ ಅಧ್ಯಯನ ಕೇಂದ್ರ ಕ್ರಿಯಾಶೀಲವಾಗಿ ಕುಲಪತಿಗಳ ಜೊತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ರಮಾನಾಥ್ ನಾಯ್ಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾದೇಶಿಕ ಕೇಂದ್ರಗಳ ಪರವಾಗಿ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇವೆ. ಅಡ್ಮಿಷನ್ ನಿರ್ದೇಶಕರಾದಂತಹ ಶ್ರೀ ನಂದೀಶ್ ಅವರು ಕೂಡ ನಾವು ವಂದನೆಗಳನ್ನ ಹಾಗೂ ನಮ್ಮೆಲ್ಲ ಪ್ರಾದೇಶಿಕ ಕೇಂದ್ರ ನಿರ್ದೇಶಕರನ್ನ ಒಂದು ಪತ್ರಿಕಾಗೋಷ್ಠಿ ಇಷ್ಟೊಂದು ಗಂಭೀರವಾಗಿ ಆಯೋಜನೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದಂಥ ಡೀನ್ ಪ್ರೊಫೆಸರ್ ಪ್ರಾಣಂತಗೌಡ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಪ್ರಾದೇಶಿಕ ಕೇಂದ್ರದ ಸಿಬ್ಬಂದಿಗಳು, ಪ್ರಾದೇಶಿಕ ನಿರ್ದೇಶಕರು ಎಲ್ಲರೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಸುದ್ದಿ ಇಡೀ ರಾಜ್ಯಕ್ಕೆ ನಿಮ್ಮ ಮೂಲಕ ಹೋಗಬೇಕು. ಒಂದು ಪಾಸಿಟಿವ್ ಈ ಮೂಲಕ ವಾರ್ತಾಧಿಕಾರಿಗಳ ಮೂಲಕ ನಾವು ಸಂಸ್ಕಾರ ಕೂಡ ಎಲ್ಲರಿಗೂ ತಲುಪಿಸುವಂತ ಕೆಲಸ ಮಾಡ್ತೇವೆ. ದಯಮಾಡಿ ನಿಮ್ಮ ಸುದ್ದಿಯನ್ನು ಮತ್ತೊಮ್ಮೆ ಕುಲಪತಿಗಳ ರೀತಿ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಿಮ್ಮ ಮನವಿ ಮಾಡ್ತೇವೆ. ರಾಜ್ಯ ಮಟ್ಟದ ಸುದ್ದಿಯನ್ನು ಇವತ್ತು ನಿರೀಕ್ಷೆ ಮಾಡ್ತೇವೆ. ಧನ್ಯವಾದಗಳು. ಈಗಾಗಲೇ ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮೂಲಕ ಶಿಕ್ಷಣವನ್ನು ಮುಗಿಸಿ ದೇಶ ವಿದೇಶಗಳ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಪ್ರಸಕ್ತ ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಈಗ ಆರಂಭಗೊಂಡಿದೆ. ರಾಜಧಾನಿ ಬೆಂಗಳೂರಿನ ಸಾರ್ವಜನಿಕರಿಗಾಗಿ ಬಾಪೂಜಿ ನಗರದ ಪ್ರಾದೇಶಿಕ ಕೇಂದ್ರ ಸದಾ ಲಭ್ಯವಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವ ಮಂಗಲ ಡೈರಿ ಹತ್ತಿರದ ದೇವರಾಜ್ ಅರಸ್ KRDIDL ಕಾಂಪ್ಲೆಕ್ಸ್ನಲ್ಲಿರುವ ಕಚೇರಿಗೆ ನೇರವಾಗಿ ಭೇಟಿ ನೀಡಬಹುದು. ಸಂಪರ್ಕಿಸಿ 08026603664. ವಯಸ್ಸು ಅಥವಾ ಸಮಯದ ಅಭಾವ ನಿಮ್ಮ ಕಲಿಕೆಗೆ ತಡೆಯಾಗದಿರಲಿ. ಹಿಂದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆಯಾಗಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯ ಹಾಕಿ. ನಮಸ್ಕಾರ.